ಥ್ಯಾಂಕ್ ಯು. ನಾನು ಮೈಲಾರಿಪೇಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಶಿವಾನಂದ್ ನಿಲ್ಲನವರ ಮಾದರಿಯಲ್ಲಿ ಮತ್ತೊಂದು ಫ್ರಾಡ್ ಪ್ರಕರಣ ಬೆಳಕಿಗೆ ಬಂದಿರೋದು. ಹಾಗಾಗಿ ನಮ್ಮ ಹಣವನ್ನ ನಮಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಈಗ ಸಾಕಷ್ಟು ಸಂತ್ರಸ್ತರು ಪ್ರತಿಭಟನೆಯನ್ನು ಮಾಡ್ತಿರೋದು. ಬಾಂಡ್ಗಳನ್ನ ಕೂಡ ಹಿಡ್ಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರೋದು ಗಮನಿಸಬಹುದು. ಕೆಲವೊಂದಿಷ್ಟು ಬಾಂಡ್ಗಳನ್ನ ಕೊಟ್ಟಿರುವಂತದ್ದು. ಇಲ್ಲಿ ಅಪೆಕ್ಸ್ ಬ್ರಿಡ್ಜ್ ಕ್ರಾಪ್ ಅನ್ನೋ ನಿಟ್ಟಿನಲ್ಲಿ ಒಂದು ಕಂಪನಿ ಇದೆ. ಆ ಒಂದು ಕಂಪನಿಯಿಂದ ನಮಗೆ ಮೋಸ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತ ಎಲ್ಲರೂ ಕೂಡ ಇರುವಂತದ್ದು. ಜೊತೆಗೆ ಸುಮಾರು 3,500ಕ್ಕೂ ಹೆಚ್ಚು ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಕಳೆದ ಒಂದು ತಿಂಗಳಿಂದ ನಮಗೆ ಹಣ ಬರ್ತಾ ಇಲ್ಲ, ಹಾಗಾಗಿ ನಮಗೆ ಹಣ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಹಾಕಿದವರು ಯಾರು ಕೂಡ ವಯಸ್ಸಾದವರಿದ್ದಾರೆ. ನಮಗೆ ವಯಸ್ಸಾದಂತ ಸಂದರ್ಭದಲ್ಲಿ ಹಣ ನಮಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಈಗ ಹಣ ತೆಗೆದುಕೊಂಡು ಹೋದಂತ ದ ಅಪೆಕ್ಸ್ ಬ್ರಿಡ್ಜ್ ಕಾಪ್ ಏನ್ ಕಂಪನಿ ಏನಿದೆ ಅವರು ಸದ್ಯಕ್ಕೆ ಈಗ ನಮಗೆ ಬಡ್ಡಿ ಹಣವನ್ನ ಕೊಡ್ತಾ ಇಲ್ಲ, ಅಸಲನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಹಣವನ್ನ ನಮಗೆ ಹಿಂದಿರುಗಿಸಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗೈತಿ? ಎಷ್ಟು ಜನ ಇದ್ದೀರಿ? ಯಾವ ರೀತಿ ಮೋಸ ಆಗಿದೆ? ಸರ್, ಹೆಚ್ಚು ಕಮ್ಮಿ 3,500 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಅದರಲ್ಲಿ ಹೆಚ್ಚು ಕಮ್ಮಿ ಎಲ್ಲರೂ ಸೇರ್ಬಿಟ್ಟು 165 ಕೋಟಿ ಕಲೆಕ್ಷನ್ ಆಗಿದೆ ಇವತ್ತಿನ ನಮ್ಮ ಇದರ ಮಾಹಿತಿ ಪ್ರಕಾರ. ಅದರಲ್ಲಿ ರಿಯಲ್ ಆಗಿ ಅಕೌಂಟ್ ಆಗಿ ನೋಡಿದ್ರೆ ಇನ್ನ ಜಾಸ್ತಿನೇ ಇರಬಹುದು. ಯಾಕಂದ್ರೆ ಅವರು ಆ ಫೈನಾನ್ಸ್ ಸ್ಟೇಟ್ಮೆಂಟ್ ಆಗಲಿ ಇದನ್ನ ಪಬ್ಲಿಕ್ ಆಗಿ ಅದನ್ನ ಬಿಡ್ತಾ ಇಲ್ಲ. ಅಂದ್ರೆ ಅಟ್ಲೀಸ್ಟ್ ಅದು ಎಷ್ಟು ನಷ್ಟ ಆಗಿದೆ, ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಮಾಹಿತಿ. ಯಾಕಂದ್ರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೋ ಅಷ್ಟು ಕ್ಲೈಂಟ್ಸ್ ಅವರು ಹ್ಯಾಪಿ ಆಗಿರ್ತಾರೆ. ಆ ಮಾಹಿತಿ ಅದನ್ನ ಬಿಡ್ತಾ ಇಲ್ಲ ಅವರು. ನೀವೆಷ್ಟು ತುಂಬಿದ್ದೀರಿ? ಸರ್, ನಾವು ನಮ್ಮ ಇದ್ರ ಪರವಾಗಿ, ನಮ್ಮ ಫ್ಯಾಮಿಲಿ ಇದ್ರ ಪರವಾಗಿ ಹೆಚ್ಚು ಕಮ್ಮಿ 1 ಕೋಟಿ ಅಷ್ಟು ದುಡ್ಡು ಇದೆ ಸರ್. ಏನಂತ ತುಂಬಿಸ್ಕೊಂಡ್ರಿ ಸರ್? ನಿಮ್ಗೆ ಎಷ್ಟು ಕೊಡ್ತೀವಿ? ತಿಂಗಳಿಗೆ ಎಷ್ಟು ಕೊಡ್ತೀವಿ? ಸರ್, ತಿಂಗಳಿಗೆ ಒಂದು 4% ಇಂದ 5% ಹಿಂಗೆ ಕೊಡ್ತೀವಿ ಅಂತಂದು ಹೇಳಿದ್ರು ಸರ್. ಎಷ್ಟು ವರ್ಷ ಕೊಟ್ಟರು ಸರ್? ನೀವು ಯಾವಾಗ ಹಣ ತುಂಬಿದ್ರಿ? ಸರ್, ನಾವು 1.5 ವರ್ಷದಿಂದ ಕೊಟ್ಟಿದ್ವಿ. ಅದುವರೆಗೂ ಕೊಟ್ಟರು. ಈಗ 1.5 ತಿಂಗಳಿಂದ ಈ ಯಾವ್ದು ಶಿವಮ್ ಅಸೋಸಿಯೇಟ್ಸ್ ಆಗಿನಿಂದ ಇವ್ರದ್ದು ಕರೆಕ್ಟ್ ಆಗಿ ಏನು ಅಪ್ಡೇಟ್ ಮಾಡ್ತಾ ಇಲ್ಲ ಸರ್. ಕೇಳಿದ್ರಿ ಸರ್ ಅವ್ರಿಗೆ? ಹೌದು ಸರ್, ಎಲ್ಲ ನಮ್ದು ವಾಟ್ಸಪ್ ಗ್ರೂಪ್ ಇದೆ. ಅದ್ರೊಳಗೂ ಅವರು ಬಿಡ್ತಾ ಇದಾರೆ, ವಿಡಿಯೋ ಬಿಡ್ತಾ ಇದಾರೆ. ಬಟ್ ಅವ್ರು ಮುಂದಕ್ಕೆ ಬರ್ತಾ ಇಲ್ಲ. ಕಚೇರಿ ಎಲ್ಲಿದೆ ಸರ್? ಏನಾರು ಅಲ್ಲಿ ಹೋಗಿ ಕೇಳಿದ್ರಿ ಅವ್ರಿಗೆ? ಸರ್, ಈಗ ಅಲ್ಲಿ ಕಚೇರಿ ಇದೆ ತಿಲಕ್ವಾಡಿಯಲ್ಲಿ, RPD ಸರ್ಕಲ್ ಹತ್ರನೇ. ಈಗ ಅದು ಬಂದಿದೆ ಸರ್. ಅದು ಮತ್ತೆ ಹೆಂಗಿಗೆ ಏನಂದ್ ಮನಿ ಮಾಡ್ರಿ ಡಿ ಸಿ ಅವರಿಗೆ? ಸರ್, ಈ ತರ ಇದೆ, ನೀವು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ. ಅವರು ಯಾವ ರೀತಿ ಅಂತಂದ್ರೆ ಈ ಆಪ್ಷನ್ ಟ್ರೇಡಿಂಗ್, ಆಮೇಲೆ ರಿಯಲ್ ಎಸ್ಟೇಟ್, ಆಮೇಲೆ ಇದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ ಅಂತಂದು ಹೇಳಿದ್ರು. ಸೊ ಇದುವರೆಗೂ ಅದು ಎಷ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ ಒಂದು ಟ್ರಾನ್ಸ್ಪರೆನ್ಸಿ ಅದು ಗೊತ್ತಿಲ್ಲ. ಅದು ಬೇನಾಮಿ ಹೆಸರಲ್ಲಿ ಅಥವಾ ಯಾವ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಇನ್ವೆಸ್ಟರ್ಸ್ಗೆ. ಇದಿಷ್ಟು ಏನು ಸಂತ್ರಸ್ತರ ಹೇಳ್ತಿರುವಂತದ್ದು 1 ಲಕ್ಷದಿಂದ ಹಿಡಿದು 1 ಕೋಟಿವರೆಗೂ ಕೂಡ ಹಣವನ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮಗೆ ತಿಂಗಳಿಗೆ 4ರಿಂದ 5% ಹಣವನ್ನ ಕೊಡ್ತೇವೆ ಆದರೂ ಸುಮಾರು ದಿನಗಳ ಕಾಲ ಕೊಟ್ಟಿದ್ದಾರೆ. ಆದ್ರೆ ಶಿವಮ್ ಅಸೋಸಿಯೇಟ್ ನ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಈಗ ನಮಗೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಹಣವನ್ನ ಮರಳಿ ಕೊಡಿಸಿ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು. ಥ್ಯಾಂಕ್ ಯು.